ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸಬ್ಸಿಡಿ ಕಾರ್ ಲೋನ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆ ಒಂದು ಯೋಜನೆಗೆ ಸ್ವಾವಲಂಬಿ ಸಾರಥಿ ಅಂತ ಹೆಸರಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಈ ಒಂದು ವಿಡಿಯೋದಲ್ಲಿ ಯಾವೊಂದು ಕಾರ್ ಲೋನ್ಗೆ ಮತ್ತು ಸಬ್ಸಿಡಿ ಲೋನ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಫಾರ್ವರ್ಡ್ ಮಾಡಿದೆ, ನೋಡಿ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಸರ್ಕಾರ ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ಇದರಲ್ಲಿ 3 ಲಕ್ಷ ರೂಪಾಯಿ ಸಬ್ಸಿಡಿಯೊಂದಿಗೆ ಕಾರ್ ಲೋನನ್ನು ಕೊಡಲಾಗ್ತಾಯಿದೆ. ಕಾರ್ ಲೋನ್ ಜೊತೆಗೆ ಗೂಡ್ಸ್ ವೆಹಿಕಲನ್ನು ಕೂಡ ಇದರಲ್ಲಿ ಕೊಡಲಾಗ್ತದೆ. ಇವಾಗ ನೋಡ್ತಾ ಇದ್ದೀರ ಚಿತ್ರದಲ್ಲಿ, ಇವು ಗೂಡ್ಸ್ ವೆಹಿಕಲ್ಲು. ಈ ಒಂದು ವೆಹಿಕಲ್ ಕೂಡ ನಿಮಗೆ ಲೋನ್ ಕೂಡ ಸಿಗ್ತಾಯಿದೆ. ಇದು ಕೂಡ 3 ಲಕ್ಷ ರೂಪಾಯಿ ಒಂದು ಸಬ್ಸಿಡಿ ಇಲ್ಲಿ ಕೊಡಲಾಗ್ತಾಯಿದೆ. ಕಾರ್ ಲೋನಿಗೂ ಕೂಡ 3 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಮತ್ತು ಈ ಒಂದು ಗೂಡ್ಸ್ ವೆಹಿಕಲ್ಗೂ ಕೂಡ 3 ಲಕ್ಷ ರೂಪಾಯಿ ಸಬ್ಸಿಡಿಯೊಂದಿಗೆ ಕೊಡಲಾಗ್ತಾಯಿದೆ. ಯಾವೊಂದು ನಿಗಮದಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ, ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹಾಗೂ ಇದಕ್ಕೆ ಷರತ್ತುಗಳು ಏನಂತ ಒಂದು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇದು ಹಳದಿ ಬಣ್ಣದ ವೆಹಿಕಲ್ ಅಂತ ಹೇಳ್ಬೋದು. ಕಾರ್ ಆಗಿರ್ಬೋದು ಅಥವಾ ಗೂಡ್ಸ್ ವೆಹಿಕಲ್ ಆಗಿರ್ಬೋದು. ಇವು ಯೆಲ್ಲೋ ಬೋರ್ಡ್ನ ಒಂದು ವೆಹಿಕಲ್ಗಳನ್ನು ನಿಮಗೆ ಕೊಡ್ತಾರೆ ಈ ಒಂದು ಯೋಜನೆಯಲ್ಲಿ. ಮೊದಲನೇದಾಗಿ ಯಾವೊಂದು ನಿಗಮಗಳಲ್ಲಿ ಈ ಒಂದು ಕಾರ್ ಲೋನ್ಗೆ ಮತ್ತು ಗೂಡ್ಸ್ ವೆಹಿಕಲ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ನೋಡೋಣ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಿಂದುಳಿದ ವರ್ಗಗಳಂದರೆ ಡಿ ದೇವರಾಜ್ ಅರಸು ನಿಗಮದಲ್ಲಿ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಡಿ ದೇವರಾಜ್ ಅರಸು ನಿಗಮ ಜೊತೆಗೆ ಇನ್ನೂ ಹಲವಾರು ನಿಗಮಗಳಿದ್ದಾವೆ, ಅವು ಕೂಡ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದು ನಿಗಮದಲ್ಲಿ ಕೂಡ ಈ ಒಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇವಾಗ ನೋಡ್ತಾ ಇದ್ದಾರಲ್ಲ ಇಷ್ಟು, ಈ ಒಂದು ನಿಗಮಗಳಲ್ಲಿ ಕೂಡ ಈ ಒಂದು ಕಾರ್ ಲೋನ್ಗೆ ಮತ್ತು ಗೂಡ್ಸ್ ವೆಹಿಕಲ್ ಟಾಟಾ ಏಸ್ ಆಗಿರ್ಬೋದು ಅಥವಾ ಪಿಕಪ್ ಗಾಡಿಯಾಗಿರ್ಬೋದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ಡಿ ದೇವರಾಜ್ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮದಲ್ಲಿ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಅಲೆಮಾರಿ ನಿಗಮದಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮರಾಠ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸವಿತಾ ಸಮಿತ ಅಭಿವೃದ್ಧಿ ನಿಗಮ, ಉಪ್ಪಾರ್ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಲಿಂಗಾಯತ್ ಅಭಿವೃದ್ಧಿ ನಿಗಮ, ಅಂಬಿಗಡ ಚೌಡಯ್ಯ ಅಭಿವೃದ್ಧಿ ನಿಗಮ ಮತ್ತು ಒಕ್ಕಲಿಗರ ಅಭಿವೃದ್ಧಿ ನಿಗಮ ಮತ್ತು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಈ ಒಂದು ಕಾರ್ ಲೋನಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಏನು ನೋಡ್ತಾ ಇರಲಿಲ್ಲ ಇಷ್ಟು, ಈ ಒಂದು ನಿಗಮದಲ್ಲಿ ಕಾರ್ ಲೋನಿಗೆ ಮತ್ತು ಗೂಡ್ಸ್ ವೆಹಿಕಲ್ಗೆ 3 ಲಕ್ಷ ರೂಪಾಯಿ ಒಂದು ಸಬ್ಸಿಡಿಯೊಂದಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ಈ ಒಂದು ನಿಗಮದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಡಾಕ್ಯುಮೆಂಟ್ ಎಲ್ಲ ಏನೆಲ್ಲ ಬೇಕಂತ ಹೇಳ್ತಾ ಹೋಗ್ತೀನಿ. ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಅಗತ್ಯವಾದ ದಾಖಲೆಗಳನ್ನು ನೋಡಿದ್ರೆ ಮೊದಲಿಗೆ ಫೋಟೋ ಬೇಕಾಗುತ್ತೆ. ಅರ್ಜಿದಾರ ಒಂದು ಫೋಟೋ, ಅರ್ಜಿದಾರ ಒಂದು ಆಧಾರ್ ಕಾರ್ಡ್ ಪ್ರತಿ ಬೇಕು. ಮತ್ತು ಜಾತಿ ಪ್ರಮಾಣಪತ್ರ ಕಂಪಲ್ಸರಿಯಾಗಿ ಬೇಕಿದು, ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಜಾತಿ ಆದಾಯ ಪ್ರಮಾಣಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕು. ಅದೇ ರೀತಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಬೇಕು. ನಿಮ್ಮದು ಕಾರ್ ಲೋನ್ ತೊಗೋಬೇಕಂದ್ರೆ DL ಬೇಕಾಗುತ್ತೆ, ಕಾರ್ ಲೈಸೆನ್ಸ್ ಬೇಕಾಗುತ್ತೆ. ಅಥವಾ ನಿಮ್ಮದು ಗೂಡ್ಸ್ ವೆಹಿಕಲ್ದು ಬೇಕಂದರೆ ಅದಕ್ಕೆ ಕೂಡ ನಿಮಗೆ ಲೈಸೆನ್ಸನ್ನು ಪಡೆದಿರಬೇಕಾಗುತ್ತೆ. ಎರಡಕ್ಕೂ ಕೂಡ DL ಮ್ಯಾಂಡೇಟರಿ. ಸೊ ಇದರಲ್ಲಿ ಹೆವಿ ಬ್ಯಾಡ್ಜು, ಲೈಟ್ ಬ್ಯಾಡ್ಜು ಅಂತ ಏನೂ ಇಲ್ಲ. ಜಸ್ಟ್ ನಿಮಗೆ DL ಒಂದರೆ ಸಾಕು. 4 ವೀಲರ್ DL ಹೊಂದಿದ್ರೆ ಸಾಕು ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಎನಿ ಬ್ಯಾಂಕ್, ಯಾವುದೇ ಒಂದು ಬ್ಯಾಂಕ್ ಇರಲಿ, ನೀವು ಯಾವ ಒಂದು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರ ಆ ಒಂದು ಬ್ಯಾಂಕ್ದು ಸಾಕು. ಮತ್ತು ರೇಷನ್ ಕಾರ್ಡು, BPL ರೇಷನ್ ಕಾರ್ಡು ಕಡ್ಡಾಯವಾಗಿ ಬೇಕೇ ಬೇಕು ನೋಡಿ. ಯಾಕಂದರೆ BPLಗೆ ಇದ್ದವರಿಗೆ ಮಾತ್ರ ಆದ್ಯತೆಯನ್ನು ಕೊಡಲಾಗುತ್ತೆ. APL ಇದ್ದವರಿಗೆ ಇದಕ್ಕೆ ಅವಕಾಶ ಇರುವುದಿಲ್ಲ. ಸೊ ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿ ಲಿಂಕ್ ಇರಲೇಬೇಕು. ಲಿಂಕ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಮತ್ತು ಅರ್ಜಿ ಸಲ್ಲಿಸುವಾಗ ಒಂದು ಗಾಡಿದು ಅಥವಾ ವೆಹಿಕಲ್ದು ಕೊಟೇಶನ್ ಕೇಳುತ್ತೆ. ಯಾವ ಒಂದು ವೆಹಿಕಲ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ, ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಆ ಒಂದು ವೆಹಿಕಲ್ದು ಕೊಟೇಶನ್ ಬೇಕಾಗುತ್ತೆ. ಅಂದರೆ ದರ ಪಟ್ಟಿ, ಆ ವೆಹಿಕಲ್ಗೆ ಎಷ್ಟು ಅಮೌಂಟ್ ಬೀಳುತ್ತೆ ಅನ್ನೋದು ಒಂದು ಕೊಟೇಶನ್ ಕೊಡ್ತಾರೆ ಶೋರೂಮಲ್ಲಿ. ಆ ಒಂದು ಶೋರೂಮ್ ಕೊಟೇಶನ್ ಕೂಡ ಬೇಕಾಗುತ್ತೆ, ಅಪ್ಲೋಡ್ ಮಾಡೋದಿರುತ್ತೆ. ಯಾಕಂದರೆ ಹೋದ ವರ್ಷ ನಾನು ಅಪ್ಲೋಡ್ ಮಾಡುವಾಗ ಆ ಕೊಟೇಶನ್ ಕೇಳಿತ್ತು. ಸೊ ಅದನ್ನು ಕೂಡ ಅಪ್ಲೋಡನ್ನು ಮಾಡಿದ್ದೆ ನಾನು, ಹಾಗಾಗಿ ಹೇಳ್ತಾ ಇದ್ದೇನೆ. ಸೊ ಕೊಟೇಶನ್ ಇಸ್ಕೊಂಬಂದರೆ ಇನ್ನೂ ಒಳ್ಳೆಯದು, ಅಪ್ಲೋಡ್ ಮಾಡೋಕ್ಕೆ ಈಜಿ ಆಗುತ್ತೆ. ಇಲ್ಲಾಂದರೆ ನೀವು ಕೊಟೇಶನ್ ಜಾಗದಲ್ಲಿ ನಾವು ಬೇರೆ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಈ ಒಂದು ಎಲ್ಲ ಒಂದು ನಿಗಮಗಳ ಒಂದು ಅರ್ಜಿಯನ್ನು ಸಲ್ಲಿಸೋ ಕೊನೆಯ ದಿನಾಂಕ ಬಂದು 30/6/2025 ಅಂತ ಕೊಟ್ಟಿದ್ದಾರೆ. ಇದೇ ತಿಂಗಳು 30ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಸೊ ಆದಷ್ಟು ಬೇಗ ಹೋಗಿ ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು ಅರ್ಜಿಯನ್ನು ಅಲ್ಲಿ ಹೋಗಿ ಸಲ್ಲಿಸ್ಕೋಬೇಕು. ನಾರ್ಮಲ್ ಒಂದು ವೆಬ್ಸೈಟ್ನಲ್ಲಿ ಅಂದರೆ ಸೇವಾ ಸಿಂಧು ಸಿಟಿಜನ್ ಲಾಗಿನಲ್ಲಿ ಬರುತ್ತೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ ನೋಡ್ತೇನೆ. ಆಲ್ಮೋಸ್ಟ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸರ್ಕಾರ ಆ ಒಂದು ಫ್ರಾಂಚೈಸಿಗಳಿಗೇ ಕೊಟ್ಟಿದೆ. ಸೊ ಅದರಿಂದ ಅಮೌಂಟ್ ಬರುತ್ತೆ ಸರ್ಕಾರಕ್ಕೆ. ಸೊ ಲಾಭ ಇದೆ. ಒಂದು ಅರ್ಜಿಯಿಂದ 25 ರೂಪಾಯಿ 30 ರೂಪಾಯಿ ಸರ್ಕಾರ ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಸರ್ಕಾರ ಅದೇ ಒಂದು ಲಾಗಿನ್ಗಳಿಗೆ ಕೊಟ್ಟಿದ್ದಾರೆ. ಪಬ್ಲಿಕ್ಕಾಗಿ ಸಿಟಿಜನ್ ಕೊಟ್ಟರೆ ನಮಗೇನು ಲಾಭ ಇಲ್ಲ ಅಂತ ಅಂದ್ಕೊಂಡು ಆ ಒಂದು ಫ್ರಾಂಚೈಸಿಗಳಿಗೆ ಕೊಟ್ಟಿದ್ದಾರೆ. ನೋಡೋಣ, ಚೆಕ್ ಮಾಡ್ತೀನಿ. ಇದ್ದರೆ ಒಂದು ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ ನಿಮಗೆ ಪಬ್ಲಿಕ್ ಲಾಗಿನಲ್ಲಿ. ಇದಿಲ್ಲ ಅಂದರೆ ಒಂದು
ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಲಾಗಿನಲ್ಲಿ ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ಯಾವ ರೀತಿ ಅಪ್ಲೈಯನ್ನು ಮಾಡೋದಂತ. ಸೊ ಇವಾಗ ಈ ಒಂದು ಎಷ್ಟು ಸಬ್ಸಿಡಿ ಇದೆ, ಗರಿಷ್ಠ ಲೋನು ಎಷ್ಟು ಕೊಡ್ತಾರೆ ಬ್ಯಾಂಕಲ್ಲಿ ಅಂತ ನೋಡೋಣ. ಸೊ ಅವಾಗಲೇ ಹೇಳಿದೆ ನಾನು, ಸರಕು ಸಾಗಣೆ ವಾಹನ ಗೂಡ್ಸ್ ವೆಹಿಕಲ್ಗೆ ಲೋನು ಮತ್ತು ಹಳದಿ ಬೋರ್ಡು ಕಾರ್ ಲೋನಿಗೆ ಮಾತ್ರ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದೇ ರೀತಿಯ ಘಟಕ ವೆಚ್ಚವನ್ನು ನೋಡಿದರೆ 50% ಸಹಾಯಧನ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ವೆಹಿಕಲ್ಲು ಅಂದ್ಕೊಳ್ಳಿ, ಕಾರು ಒಂದು ಸ್ವಿಫ್ಟ್ ಗಾಡಿ ಆಗಿರ್ಬೋದು, ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ಆ ಒಂದು ವೆಹಿಕಲ್ನು 10 ಲಕ್ಷ ರೂಪಾಯಿ ಅಂದ್ಕೊಳ್ಳಿ. 10 ಲಕ್ಷದಲ್ಲಿ ನಿಮಗೆ 50% ಸಬ್ಸಿಡಿ ಸಿಗುತ್ತೆ ನೋಡಿ. 50% ಧನ ಸಹಾಯ ಅಂತ ಕೊಟ್ಟಿದ್ದಾರೆ. ಗರಿಷ್ಠ 3 ಲಕ್ಷ ರೂಪಾಯಿ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 3 ಲಕ್ಷ ರೂಪಾಯಿ ಲಾಸ್ಟ್. ನಿಮಗೆ ಮ್ಯಾಕ್ಸಿಮಮ್ ಆಗಿ 3 ಲಕ್ಷ ರೂಪಾಯಿ ನಿಮಗೆ ಈ ಒಂದು ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಎಕ್ಸಾಂಪಲಾಗಿ 10 ಲಕ್ಷ ರೂಪಾಯಿ ನೀವು ವೆಹಿಕಲನ್ನು ತೊಗೊಂಡಿರ ಅಂದ್ಕೊಳ್ಳಿ, ಒಂದು ಗೂಡ್ಸ್ ಲೋನ್ ಆಗಿರ್ಬೋದು ಅಥವಾ ಕಾರ್ ಲೋನ್ ಆಗಿರ್ಬೋದು. ಇದರಲ್ಲಿ ನಿಮಗೆ 3 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. 10 ಲಕ್ಷ ರೂಪಾಯಿ ಲೋನಲ್ಲಿ 3 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಹೋಗುತ್ತೆ, ಅಂದರೆ ಮನ್ನಾ ಆಗುತ್ತೆ. ಏನೋ 7 ಲಕ್ಷ ರೂಪಾಯಿ ನೀವು ವೆಹಿಕಲ್ ಲೋನನ್ನು ರೀಪೇಮೆಂಟನ್ನು ಮಾಡೋದಿರುತ್ತೆ. ಈ ರೀತಿಯಾಗಿರುತ್ತೆ. ನೀವು 5 ಲಕ್ಷ ರೂಪಾಯಿ ವೆಹಿಕಲ್ ತೊಗೊಂಡಿರ ಅಂದ್ಕೊಳ್ಳಿ, 5 ಲಕ್ಷದಲ್ಲಿ 3 ಲಕ್ಷ ರೂಪಾಯಿ ನಿಮಗೆ ಲೆಸ್ ಆಗುತ್ತೆ, ಸಬ್ಸಿಡಿ ಬರುತ್ತೆ ಸಹಾಯಧನ ನಿಗಮದಿಂದ. ಮಿಕ್ಕುಳಿದ ಅಮೌಂಟ್ ಏನಿದೆಲ್ಲ ಬ್ಯಾಂಕ್ ಲೋನಾಗಿ ಕೊಡ್ತಾರೆ. ಅದನ್ನು ನೀವು ಮಂತ್ಲಿ ದುಡ್ದುಗೆಸಿ ಗಾಡಿಯನ್ನು ರನ್ ಮಾಡಿಸಿ ದುಡಿದು ಅದನ್ನು ರೀಪೇಮೆಂಟನ್ನು ಮಾಡೋದಿರುತ್ತೆ. ಈ ರೀತಿಯಾಗಿ ಒಂದು ಸ್ಕೀಮಿನ ಒಂದು ಲೆಕ್ಕಾಚಾರ ಅಂತಲೇ ಹೇಳ್ಬೋದು. ನಮ್ಮ ಬ್ರದರ್ ಒಬ್ಬರು ತೊಗೊಂಡಿದ್ದಾರೆ ಈ ಒಂದು ನಿಗಮದಲ್ಲಿ. ಸೊ ಅವರದೊಂದು ಮಾಹಿತಿ ನನಗೆ ಗೊತ್ತಿದೆ. ಸೊ ನಿಗಮದಲ್ಲಿ ಯಾವ ರೀತಿ ಕೊಡ್ತಾರೆ ಒಂದು ಲೋನ್ ಅಂತ. ಸೊ ಇವಾಗ ಮತ್ತು ಸೂಚನೆ 2024-25ರಲ್ಲಿ ಅಂದರೆ ಕಳೆದ 24ರಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅಂಥವರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. 24ರಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರು ಮತ್ತೊಂದು ಸಲ ಇವಾಗ 25ರಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಅಪ್ಲಿಕೇಶನ್ ಹಾಕೋಕ್ಕೆ ಹೋದರೆ ಅದು ತೊಗೋದಿಲ್ಲ. ಸೇವಾ ಸಿಂಧುನಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ, ನೀವು ಪೆಂಡಿಂಗ್ ಇದೆ ನಿಮ್ಮದು ಅಂತ ತೋರಿಸುತ್ತೆ. ಸೊ ಹಾಗಾಗಿ 24ರಲ್ಲಿ ಯಾರು ಹಾಕಿದ್ದಾರೆ ಅವರು ಮತ್ತೊಮ್ಮೆ ಹಾಕೋದು ಅವಶ್ಯಕತೆ ಇಲ್ಲ. ಅದೇ ಒಂದು ಅರ್ಜಿನ ಒಯ್ದು ನೀವು MLA ಅಥವಾ MP ಅಥವಾ ನಿಮ್ಮೊಂದು ಮಿನಿಸ್ಟ್ರನ್ನು ಹಿಡ್ಕೊಂಡು ಈ ಒಂದು ಅಪ್ಲಿಕೇಶನನ್ನು ಓಕೆಯನ್ನು ಮಾಡ್ಕೋಬೇಕು. ಯಾಕಂದರೆ ನಾರ್ಮಲ್ ಆಗಿ ಇದಕ್ಕೆ ಸೆಲೆಕ್ಷನ್ ಮಾಡೋರೆ MLAಗಳು ಮಾಡ್ತಾರೆ. ಆಲ್ಮೋಸ್ಟ್ ಅವ್ರ ಹತ್ರನೇ ಇರುತ್ತೆ ಇದು ಸೆಲೆಕ್ಷನ್ ಮಾಡೋದು. ಯಾಕಂದರೆ ತಾಲೂಕದೆಲ್ಲ ಅವರೇ ಉಸ್ತುವಾರಿ ಇರ್ತಾರೆ. ಸೊ ಹಾಗಾಗಿ MLA ಹತ್ರನೇ ಇದು ಸೆಲೆಕ್ಷನ್ ಆಗ್ತವೆ 80%. ಇನ್ನು 20% ಮಾತ್ರ ಗೌರ್ಮೆಂಟ್ ಲೆವೆಲು ನಾರ್ಮಲ್ ಆಗಿ ಎಲಿಜಿಬಿಲಿಟಿ ಮ್ಯಾಗೆ ಸೆಲೆಕ್ಷನನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಇನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡೋದಾದರೆ ಇದಕ್ಕೆ ಕಂಪಲ್ಸರಿಯಾಗಿ BPL ಕಾರ್ಡ್ ಬೇಕು. BPL ಕಾರ್ಡ್ ಇಲ್ಲ ಅಂದರೆ ನಿಮಗೆ ಎಲಿಜಿಬಲ್ ಇಲ್ಲ. ಅದೇ ರೀತಿಯಾಗಿ ಆದಾಯ ತೆರಿಗೆ ಪಾವತಿ ಮಾಡುವವರು ಮತ್ತು GST ಪಾವತಿ ಮಾಡುವವರು ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು. ಸರ್ಕಾರಿ ನೌಕರಿಯಲ್ಲಿರುವವರು ಮತ್ತು ಅರೆ ಸರ್ಕಾರಿ ನೌಕರಿಯಲ್ಲಿ ಅಂದರೆ ಕೆಲವೊಂದು ಗುತ್ತಿಗೆ ಆಧಾರದ ಮೇಲೆ ಉನ್ನತ ಹುದ್ದೆಯಲ್ಲಿ ಇರ್ತಾರೆ ಅಂಥವ್ರು, ಅಂದರೆ ಒಂದು 50,000, 60,000, 70,000 ಪೇಮೆಂಟ್ ಏನು ಪಡಿತಾರಲ್ಲ ಅಂಥ ಒಂದು ಹುದ್ದೆಗಳಲ್ಲಿರುವಂಥವ್ರು ಇದಕ್ಕೆ ಎಲಿಜಿಬಲ್ ಅಲ್ಲ. ಮತ್ತು ವಕೀಲರು ಕೂಡ ಇದಕ್ಕೆ ಎಲಿಜಿಬಲ್ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆದಾಯ ತೆರಿಗೆ ಕಟ್ಟೋರು ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಮತ್ತು ಇತ್ತೀಚೆಗೆ ಅಷ್ಟೇ DL ತೆಗೆಸ್ಕೊಂಡಿರ್ತಾರೆ, ಅಂದರೆ 1 ತಿಂಗಳು 2 ತಿಂಗಳು ಆಗಿರುತ್ತೆ DL ತೆಗೆಸ್ಕೊಂಡು, ಅಂಥವರಿಗೆ ಕೂಡ ಸೆಲೆಕ್ಷನನ್ನು ಮಾಡೋದಿಲ್ಲ. ಯಾಕಂದರೆ DLನ ಒಂದು ಎಕ್ಸ್ಪೀರಿಯೆನ್ಸನ್ನು ನೋಡ್ತಾರೆ. 5 ವರ್ಷ 10 ವರ್ಷ ಮಾಡಿಸಿ ಯಾರು ಇಟ್ಟಿರ್ತಾರೋ ಸೊ ಅಂಥವ್ರು ಎಕ್ಸ್ಪೀರಿಯೆನ್ಸ್ ಹ್ಯಾಂಡ್ಗಳಿಗೆ ಮಾತ್ರ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ನಿಗಮದಲ್ಲಿ ರೂಲ್ಸೇ ಇದೆ. ಸೊ ಎಕ್ಸ್ಪೀರಿಯೆನ್ಸ್ ಇದ್ದವರಿಗೆ ಹಳೆಯ ಒಂದು ಲೈಸೆನ್ಸು ಅಂದರೆ ಭಾಳಷ್ಟು ವರ್ಷಗಳಿಂದ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ಮತ್ತು 18ರಿಂದ ಮೇಲ್ಪಟ್ಟು ವಯಸ್ಸಿನವರಿಗೆ ಇದು ಎಲಿಜಿಬಲ್ ಅಂತಲೇ ಹೇಳ್ಬೋದು. 18 ಮಿನಿಮಮ್ 18 ವಯಸ್ಸು ಆಗಿರಲೇಬೇಕು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನು ಹೈ ಇರಬೇಕು. ಅಂಥವ್ರಿಗೆ ಸೆಲೆಕ್ಷನ್ಗೆ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ನೀವು SLC ಮುಗಿದಿದೆ ಆಗ್ತೀನಿ ಅಂದರೆ ಅವರು ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಎಷ್ಟು ಹೈ ಎಜುಕೇಷನ್ ಆಗಿರುತ್ತೆ ಅಂಥವ್ರಿಗೆ ಸೆಲೆಕ್ಷನನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಬ್ರದರ್ ತೊಗೊಂಡಿದ್ದಾರೆ, ಅವ್ರದ್ದು PG ಅಥವಾ ಹೈಯರ್ ಕೋರ್ಸ್ ಏನಿದೆ ಅಂಥವು ಮಾಡಿದವರಿಗೆ ಅದನ್ನು ನೋಡಿಕೊಂಡು ಇಂತಿಂಥ ಒಂದು ಇದಕ್ಕೆ ಎಲಿಜಿಬಿಲಿಟಿಗೆ ಇಷ್ಟು ಮಾರ್ಕ್ಸ್ ಅಂತ ಮಾಡಿದ್ದಾರೆ. ಆ ಒಂದು ಮಾರ್ಕ್ಸ್ ಮೇಲೆ ಆಧಾರದ ಮೇಲೆ ಇದನ್ನು ಸೆಲೆಕ್ಷನನ್ನು ಮಾಡ್ತಾರೆ. MLA ಹತ್ರ ಹೋದರೆ ಡೈರೆಕ್ಟ್ ಸೆಲೆಕ್ಷನನ್ನು ಮಾಡ್ತಾರೆ. ಸೊ ನಾರ್ಮಲ್ ಆಗಿ ಆಗಬೇಕು, ನಮಗೆ ಯಾವುದೇ ಥರ ರೆಕಮೆಂಡ್ ಇಲ್ಲ, ಇಂಪ್ಲುಯೆನ್ಸ್ ಇಲ್ಲ ಅಂದರೆ ಈ ರೀತಿಯಾಗಿ ಪಾಯಿಂಟ್ಸ್ಗಳ ಆಧಾರ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇನ್ನೊಮ್ಮೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಸೊ ನಿಗಮಗಳಲ್ಲಿ ಯಾವೊಂದು ಆಧಾರದ ಮೇಲೆ ಪಾಯಿಂಟ್ಸ್ಗಳನ್ನು ಕೊಡ್ತಾರೆ ಅಂತ ಆ ಒಂದು PDF ನೋಡಿಕೊಂಡು ಮತ್ತೊಂದು ವಿಡಿಯೋ ಡೀಟೇಲ್ ಆಗಿ ಮಾಡ್ತೇನೆ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ. ಸದ್ಯಕ್ಕೆ ಇದಿಷ್ಟು ಈ ಒಂದು ಎಲ್ಲ ನಿಗಮಗಳಲ್ಲಿ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ಬಗ್ಗೆ ಅಥವಾ ಈ ಒಂದು ಸ್ವಾವಲಂಬಿ ಸಾರಥಿ ಸ್ಕೀಮಿನ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ. ಮತ್ತು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.